ಇದು ರಾಜ್ಯವನ್ನೇ ತಲ್ಲಣಗೊಳಿಸಿದ್ದ ಗುಡ್ಡ ಕುಸಿತದ ಭೀಕರ ಘಟನೆ. ಅದಾಗಿ ಇದೇ ಜುಲೈ 16ಕ್ಕೆ 1 ವರ್ಷ ಸಂದಿದೆಯಾದರೂ ನಡೆದ ಅವಾಂತರಗಳು ಇನ್ನೂ ಕಣ್ಮುಂದಿದೆ. ಗುಡ್ಡ ಕುಸಿತದ ಅರೆ ಕ್ಷಣದಲ್ಲಿ ಜರಿದು ಬಂದ ಮಣ್ಣಿನ ರಾಶಿ ಹೆದ್ದಾರಿಯಂಚಿನ ಅಂಗಡಿ ಮತ್ತು ನಿಲ್ಲಿಸಿಟ್ಟ ಲಾರಿಯನ್ನ ನೆಲಸಮಗೊಳಿಸಿ 11 ಜನರನ್ನ ಸಜೀವ ಸಮಾಧಿಯನ್ನಾಗಿಸಿತ್ತು. ಹರಿಯುತ್ತಿದ್ದ ಗಂಗಾವಳಿ ನದಿಗೆ ಅಂಕೋಲಾ ಶಿರೂರಿನ ಗುಡ್ಡದ ಮಣ್ಣಿನ ರಾಶಿ ಅಪ್ಪಳಿಸಿದ ಪರಿಣಾಮ ಉಕ್ಕೇರಿದ ಪ್ರವಾಹಕ್ಕೆ ಉಳುವರೆ ಗ್ರಾಮ ತರಗೆಲೆಯಂತೆ ಕೊಚ್ಚಿ ಹೋಗಿತ್ತು. ಮಿಂಚಿನಂತೆ ನಡೆದು ಹೋದ ಭಯಾನಕ ಘಟನೆಯಿಂದಾಗಿ ಬರಡಾಗಿದ್ದ ಗ್ರಾಮದಲ್ಲಿ ಕೃಷಿ ಚಟುವಟಿಕೆಗಳು ಮತ್ತೆ ಗರಿಗೆದರಿಗೊಂಡಿದ್ದು ಹೊಸ ಬದುಕಿನತ್ತ ಹೆಜ್ಜೆ ಹಾಕಿದಂತಿದೆ. ಈ ಬಗ್ಗೆ ನಮ್ಮ ಅಂಕೋಲಾ ಪ್ರತಿನಿಧಿ ವಾಸುದೇವ್ ಗುನ್ಗಾರಿಂದ ಒಂದು ವರದಿ ಇಲ್ಲಿದೆ. ಅಂಕೋಲಾ ತಾಲೂಕು ಕೇಂದ್ರದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವ ಶಿರೂರಿನ ರಾಷ್ಟ್ರೀಯ ಹೆದ್ದಾರಿ ಮಗ್ಗುಲಿನಲ್ಲಿರುವ ಗುಡ್ಡ ಜುಲೈ 16ರಂದು ಏಕಾಏಕಿ ಧರಾಶಾಯಿಗೊಂಡು 11 ಜನರು ಜಲಸಮಾಧಿಯಾಗಿದ್ದರು. ಜರಿದು ಬಂದ ಮಣ್ಣಿನ ರಾಶಿ ಗಂಗಾವಳಿ ನದಿಯನ್ನಾವರಿಸಿಕೊಂಡ ಪರಿಣಾಮ ಸುನಾಮಿಯಂತಿದ್ದ ನದಿ ನೀರು ಉಳುವರಿಯ ಬಹುತೇಕ ಭಾಗವನ್ನ ನಾಮಾವಶೇಷಗೊಳಿಸಿತ್ತು. ಪ್ರವಾಹದ ತೀವ್ರತೆಗೆ ಕೊಚ್ಚಿ ಹೋದ ಸಣ್ಣಿಗೌಡ ಎಂಬ ಮಹಿಳೆ ದಾರುಣ ಸಾವು ಕಂಡಿದ್ದಳು. ಸಾಂಪ್ರದಾಯಿಕ ಮೀನುಗಾರಿಕೆಯೊಂದಿಗೆ ಬದುಕು ಕಟ್ಟಿಕೊಂಡಿದ್ದ ಅಂಬಿಗಾ ಸಮುದಾಯದವರು ಲಂಗರು ಹಾಕಿಟ್ಟ ನಾಡ ದೋಣಿಗಳು ನೋಡುತ್ತಲೇ ನೀರಿಗಾಹುತಿಯಾಗಿದ್ದವು. ನೀರಿನಲೆಯೊಂದಿಗೆ ತೇಲಿ ಹೋದ ದನಕರುಗಳ ಪ್ರಾಣಕ್ಕೆ ಸಂಚುಕಾರ ತಂದೊಡ್ಡಿತು. ಬೆಳೆದು ನಿಂತಿದ್ದ ತೆಂಗು, ಹಲಸು, ಬಾಳೆ ಗಿಡಗಳು ನೆಲಸಮಗೊಂಡು ಅಪಾರ ಪ್ರಮಾಣದಲ್ಲಿ ಹಾನಿ ಸಂಭವಿಸಿತ್ತು. ಅರೆಕ್ಷಣದಲ್ಲಿ ನಡೆದು ಹೋದ ಭೀಕರ ಘಟನೆಯಿಂದಾಗಿ ನೊಂದು ಬೆಂದ ಉಳುವರಿಯ ನಿವಾಸಿಗಳಲ್ಲಿ ವೈರಾಗ್ಯ ಆವರಿಸಿಕೊಳ್ಳುವಂತೆ ಮಾಡಿತ್ತು. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಶಿರೂರು ಗುಡ್ಡ ಕುಸಿತದ ಪ್ರಕರಣದಲ್ಲಿ 11 ಜನ ಜೀವಂತ ಜಲಸಮಾಧಿಯಾಗಿದ್ದರು. ಅಷ್ಟೇ ಅಲ್ಲದೆ ಸುಮಾರು 50 ಅಡಿ ಎತ್ತರದಿಂದ ಜಾರಿ ಬಂದಂಥ ಗುಡ್ಡದ ಮಣ್ಣು ಗಂಗಾವಳಿ ನದಿಯನ್ನು ಆವರಿಸಿಕೊಂಡಂಥ ಪರಿಣಾಮವಾಗಿ ನೆರೆಯ ಉಳುವರೆ ಗ್ರಾಮ ಸಂಪೂರ್ಣವಾಗಿ ಧ್ವಂಸವಾಗಿ ಹೋಗಿತ್ತು. ಇದರಿಂದಾಗಿ ಕೃಷಿ ಕಾರ್ಯಗಳಿರ್ಬೋದು, ಮೀನುಗಾರಿಕೆ ಇರ್ಬೋದು, ಎಲ್ಲ ಚಟುವಟಿಕೆಗಳು ನಿಂತು ಹೋಗಿದ್ದು. ಇವೆಲ್ಲವುಗಳ ನಡುವೆ ಏನು 1 ವರ್ಷ ಕಳೆದು ಹೋಗಿದೆ, ಈಗ ಮತ್ತೆ ಹೊಸ ಜೀವನೋತ್ಸಾಹ ಈ ಜನರಲ್ಲಿ ಮೂಡ್ತಾ ಇದೆ. ಈಗಾಗಲೇ ಕೃಷಿ ಕಾರ್ಯ ಆರಂಭವಾಗಿದೆ. ಒಂದೆಡೆ ಕೃಷಿಯಲ್ಲಿ ತೊಡಗಿಸಿಕೊಂಡಂಥ ರೈತರು ಉಳುಮೆ ಕಾರ್ಯದಲ್ಲಿ ತೊಡಗಿಕೊಂಡಿದ್ದರೆ, ಇನ್ನೊಂದು ಕಡೆ ನಾಟಿ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಇವೆಲ್ಲವುಗಳ ನಡುವೆ ಹೊಸ ಒಂದು ಉತ್ಸಾಹ ಈ ಜನರಲ್ಲಿ ಮನೆ ಮಾಡಿಕೊಂಡಿರುವಂಥದ್ದು ಕಂಡು ಬರ್ತಾ ಇದೆ. ನೀರು ಪಾಲಾದ ಸಣ್ಣಿಗೌಡ ಕುಟುಂಬದ ವಾರಸುದಾರರಿಗೆ 5 ಲಕ್ಷ ರೂಪಾಯಿಗಳ ಪರಿಹಾರದ ಚೆಕ್ ಅನ್ನು ನೀಡಲಾಗಿದೆ. ಮನೆಮಠ ಕಳೆದುಕೊಂಡು ನಿರಾಶ್ರಿತರಾದ 8 ಕುಟುಂಬಗಳಿಗೆ ಪುನರ್ವಸತಿ ಕಲ್ಪಿಸಲು ಸರ್ಕಾರಿ ಭೂಮಿ ಮಂಜೂರಾತಿಯ ಹಕ್ಕುಪತ್ರ ನೀಡಲಾಗಿದ್ದು, ನೂತನ ಮನೆ ಕಟ್ಟಿಕೊಳ್ಳಲು 1,20,000 ರೂಪಾಯಿಗಳ ಅನುದಾನವನ್ನ ಶಾಸಕ ಸತೀಸೈಲ್ ವಿತರಿಸಿದ್ದಾರೆ. ಅಲ್ಲದೆ 50,000 ರೂಪಾಯಿಗಳ ಪರಿಹಾರದ ಚೆಕ್ ಅನ್ನ ನೊಂದ ಕುಟುಂಬಗಳಿಗೆ ಸಂಸದ ಕಾಗೇರಿ ಹಸ್ತಾಂತರಿಸಿದ್ದಾರೆ. ರಾಜ್ಯ ಸರ್ಕಾರದಿಂದ ಮನೆ ನಿರ್ಮಾಣಕ್ಕೆ ಇನ್ನಷ್ಟು ಹಣ ಮಂಜೂರು ಮಾಡಲು ಪ್ರಯತ್ನ ಮುಂದುವರೆಸಿರುವುದಾಗಿ ತಿಳಿದು ಬಂದಿದೆ.
ಸಗಡಗೇರಿ ಗ್ರಾಮ ಪಂಚಾಯತ್ದ ಒಂದು ಮಜಿರೆಯಾಗಿದೆ. ಇಲ್ಲಿ ಸುಮಾರು 650ರಷ್ಟು ಜನಸಂಖ್ಯೆ ಹೊಂದಿದ್ದು ಅಂದಾಜು 170 ಕುಟುಂಬಗಳಿವೆ. ಹಾಲಕ್ಕಿ ಒಕ್ಕಲಿಗರು ಹಾಗೂ ಅಂಬಿಗರ ಕುಟುಂಬಗಳು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಕೃಷಿ, ಕೂಲಿ, ಮೀನುಗಾರಿಕೆ ಬದುಕಿಗೆ ಆಧಾರವಾಗಿದೆ. ತೀರಾ ಹಿಂದುಳಿದ ಪ್ರದೇಶವಾಗಿರುವ ಉಳುವರೆ ಇತ್ತೀಚಿನ ದಶಕಗಳಲ್ಲಿ ಕೊಂಚ ಬೆಳವಣಿಗೆ ಕಂಡಿತ್ತಾದ್ರೂ ಕಳೆದ ವರ್ಷ ನಡೆದ ಗುಡ್ಡ ಕುಸಿತದಿಂದಾಗಿ ಸಂಪೂರ್ಣ ಜರ್ಜರಿತಗೊಂಡಿತ್ತು. ನೆಲಕ್ಕುರುಳಿದ ಮನೆಗಳು, ಪಾಳು ಬಿದ್ದ ಕೃಷಿ ಭೂಮಿ, ಹಾನಿಗೊಳಗಾದ ದೋಣಿಗಳ ಚಿತ್ರಣದಿಂದಲೇ ವರ್ಷ ಉರುಳಿದ ಉಳುವರಿಯಲ್ಲಿ ಮತ್ತೆ ಹಸಿರು ಬೆಳೆದುಕೊಳ್ಳಲಾರಂಭಿಸಿದ್ದು ಜೀವನೋತ್ಸಾಹವನ್ನ ಅರಳಿಸುವಂತೆ ಮಾಡಿದೆ. ವರ್ಷ ಆಯಿತು. ಒಂದು ವರ್ಷ ಅಂದರೆ ಮತ್ತು 3-4 ದಿವಸ ಬಂದರೆ ನಮ್ಮದು 1 ವರ್ಷ ಆಯಿತು. ಆದರೂ ಈಗೂ ನಾವು ಬೈದ ಸನ್ನಿವೇಶದಲ್ಲಿ ನಾವು ಈ ಕೆಲಸ ಮಾಡ್ತಿದ್ದೇವೆ. ಇದು ಸಿಸಿನೆಟ್ಟಿ ಅಂತ ಅಂದರೆ ಮೇಲೆ ನೀರು ಬಂದರೆ ಮತ್ತು ಈ ಗದ್ದೆ ಎಲ್ಲ ಕೊಚ್ಚಿಕೊಂಡು ಹೋಗ್ತಿದ್ದ ಭಯ ಇದು. ಆದರೂ ಆ ಭಯದಲ್ಲೂ ನಾವೀಗ ಇಲ್ಲೆಲ್ಲ ಇದ್ರೆ ಮಾಡ್ದಂತಿದ್ರೆ ಗತಿ ಇಲ್ಲ ಅಂತ ಅಷ್ಟು ಕೊಡು ಬಡತನದಲ್ಲಿ ಇದ್ದೇವೆ ನಾವು. ಅಂಥದ್ರಲ್ಲಿ ಈಗ ನೋಡ್ರಿ ಮಣ್ಣಿದೆ, ಮಣ್ಣು ಈ ಕಡೆ ಮತ್ತು ಮರೀತಂತಾದರೆ ಪೂರ್ತಿ ಗದ್ದೆಯೆಲ್ಲ ಕೊಚ್ಕೊಂಡು ಹೋಗ್ತಿದ್ದು. ಆದರೂ ಒಂದು ಬೈದ ವಾತಾವರಣದಲ್ಲಿ ಇದು ಆಗ್ತಿದ್ದೋ ಆಗೋದಿಲ್ವ ಅಂಬೋ ಭಾವನೆಯಲ್ಲಿ ನಾವು ಈ ಒಂದು ಕೆಲಸ ಮಾಡ್ತಿದ್ದಾಗಿದ್ದು. ಇನ್ನು ಮುಂದಾದರೂ ನಮಗದೊಂದು ಮಣ್ಣು ಒಂದು ನಮ್ಗೆ ಕ್ಲಿಯರ್ ಮಾಡಿಕೊಟ್ರೆ ಒಂದು ಸುಳಿತಾಗಿ ಈ ಗದ್ದೆ ಭೂಮಿಯನ್ನು ನಾವು ಸುಳಿತಾಗಿ ನಡೆಸ್ಬೋದು ಎಂಬುವಂಥ ಇದ್ದಿದ್ದು. ಅದ್ದಿರುಗಂತ್ರ ಮತ್ತೂ ಒಂದು ಭಯ ಇದು. ಮತ್ತು ಮೇಲೆ ನೀರು ಎಷ್ಟೊತ್ತಿಗೆ ಯಾವ ಥರ ನೀರು ಬರ್ತಿದ್ದು ಏನಂತ ಗೊತ್ತಾಗೋದಿಲ್ಲ. ಅದೇ ಗುಡ್ಡ ಕುಸಿತದಿಂದುಂಟಾದ ನೆರೆಯಿಂದಾಗಿ ನಿಸ್ತೇಜವಾಗಿದ್ದ ಉಳುವರಿಯ ಗದ್ದೆಗಳಲ್ಲೀಗ ಕೃಷಿ ಚಟುವಟಿಕೆಗಳು ಪುನರಾರಂಭಗೊಂಡಿವೆ. ನೀರಿನಲೆಗೆ ಕೊಚ್ಚಿ ಹೋಗಿದ್ದ ಗದ್ದೆಗಳ ಬದುಗಳನ್ನ ಸರಿಪಡಿಸಿಕೊಂಡಿರುವ ರೈತರು ಉಳುಮೆ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಇನ್ನೊಂದೆಡೆ ನಾಟಿ ಕಾರ್ಯ ಚುರುಕುಗೊಂಡಿದೆ. ನೋಡಿದ್ರಲ್ಲ ವೀಕ್ಷಕರೇ, ಗಂಗಾವಳಿಯ ನದಿಯ ಅಬ್ಬರಕ್ಕೆ ಕೊಚ್ಚಿ ಹೋಗಿದ್ದ ಉಳುವರಿಯ ಗದ್ದೆಯಲ್ಲಿ ಹಸಿರು ಸಮೃದ್ಧವಾಗಿ ತುಂಬಿಕೊಳ್ಳಲಾರಂಭಿಸಿದೆ. ತೆಂಗು, ಬಾಳೆ ಗಿಡಗಳು ಮತ್ತೆ ಚಿಗುರಿಕೊಳ್ಳತೊಡಗಿದ್ದು ಹೊಸತನದತ್ತ ಉಳುವರೆ ಗ್ರಾಮ ಮೈಕೊಡವಿ ನಿಂತಂತಿದೆ. ಇವೆಲ್ಲವುಗಳ ನಡುವೆ ಚುರುಕುಗೊಂಡಿರುವ ಕೃಷಿ ಚಟುವಟಿಕೆಗಳು ಅಡಿಯಿಟ್ಟಿರುವ ಮನ್ವಂತರಕ್ಕೆ ಸಾಕ್ಷಿಯಾಗಿವೆ. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.